ಹಾಯ್ ಎವ್ರಿವನ್, ದಿಸ್ ಇಸ್ ಅನಾಮಿಕಾ ಮೌನಿ ವೆಲ್ಕಮಿಂಗ್ ಯು ಟು ಬಿ ಬೆಟರ್ ದನ್ ಬಿಫೋರ್ ಚಾನಲ್. ಇವತ್ತು ತುಂಬಾ ದಿನಗಳ ನಂತರ ನಾನೊಂದು ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ತಿರೋದು ಎಸ್ ಎಲ್ ಭೈರಪ್ಪ ಅವರು ಬರೆದಿರುವಂತಹ ಯಾನ ಅನ್ನೋ ಪುಸ್ತಕದ ಬಗ್ಗೆ. ಇದು ಒಂದು ವೈಜ್ಞಾನಿಕವಾದ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಪುಸ್ತಕ ಅಂತಾನೆ ಹೇಳ್ಬೋದು. ಸ್ಪೇಸ್ ರಿಲೇಟೆಡ್ ಇಂಟ್ರೆಸ್ಟ್ ಇರೋರಿಗೆ, ಅಂದ್ರೆ ಅಂತರಿಕ್ಷ ಯಾನದ ಬಗ್ಗೆ ಅಥವಾ ಅಂತರಿಕ್ಷದ ಬಗ್ಗೆ ಅಥವಾ ನಕ್ಷತ್ರಗಳ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ಪುಸ್ತಕ ತುಂಬಾ ಇಷ್ಟ ಆಗತ್ತೆ. ಇದರಲ್ಲಿ ಸುದರ್ಶನ್ ಮತ್ತೆ ಉತ್ತರ ಅನ್ನೋ ಒಂದು ಹುಡುಗಿ, ಒಂದು ಗಂಡು ಹೆಣ್ಣನ್ನ ಪ್ರಾಕ್ಸಿಮಾ ಸೆಂಟಾರಿಸ್ ಅನ್ನೋ ಒಂದು ನಕ್ಷತ್ರ ಪುಂಜಕ್ಕೆ ಇಲ್ಲಿಂದ ಭೂಮಿಯಿಂದ ಅಲ್ಲಿಗೆ ಒಂದು ಅಂತರಿಕ್ಷ ಯಾನವನ್ನ ಅಂತರಿಕ್ಷ ಮುಖಾಂತರ ಕಳಿಸುವಂತಹ ಒಂದು ಕಥೆಯನ್ನ ಇದು ಈ ಪುಸ್ತಕದಲ್ಲಿ ಇದೆ. ಆ ಪುಸ್ತಕ ಆ ಕಥೆಯಲ್ಲಿ ಏನಿದೆಪ್ಪ ಅಂತ ಅಂದ್ರೆ, ನಾವು ಇಡೀ ಏನಂತ ಹೇಳ್ತಾರೆ, ಯೂನಿವರ್ಸ್ ವಿಶ್ವದಲ್ಲಿ, ಇಡೀ ವಿಶ್ವದಲ್ಲಿ ಎಷ್ಟೋ ಗ್ಯಾಲಕ್ಸಿಗಳಿದಾವೆ, ಅದರಲ್ಲಿ ಎಷ್ಟೋ ನಕ್ಷತ್ರಗಳಿದಾವೆ, ಅದರಲ್ಲಿ ಎಷ್ಟೋ ಗ್ರಹಗಳಿರುತ್ತೆ, ಆ ಗ್ರಹದಲ್ಲಿ ಎಷ್ಟೋ ಜೀವಿಗಳಿರ್ಬೋದು. ಬಟ್ ನಾವು ನಮ್ಮ ಸೂರ್ಯನ ಸುತ್ತ ಇರುವಂತಹ ಒಂದು ಪುಟ್ಟ ಭೂಮಿಯಲ್ಲಿರುವಂತಹ ನಾವು ಮನುಷ್ಯರು ಬೇರೆ ಗ್ರಹಗಳಲ್ಲಿ, ಬೇರೆ ನಕ್ಷತ್ರ ಸುತ್ತ ಅಂತದ್ದು ಅಥವಾ ಬೇರೆ ಗ್ಯಾಲಕ್ಸಿಯಲ್ಲಿ ಸುತ್ತುವಂತ ಬೇರೆ ಗ್ಯಾಲಕ್ಸಿಯಲ್ಲಿ ಇರುವಂತಹ ನಕ್ಷತ್ರಗಳಲ್ಲೂ ಕೂಡ ಜೀವಿಗಳಿರಬಹುದು ಅನ್ನೋ ಒಂದು ಥಾಟ್ ಅಲ್ಲಿ ಅದ್ರ ಬಗ್ಗೆ ಸಂಶೋಧನೆ ಮಾಡಕ್ಕೆ ಅಂತ ಹೇಳಿ ಒಂದು ಅಂತರಿಕ್ಷ ಯಾನಕ್ಕೆ ಉತ್ತರ ಮತ್ತೆ ಸುದರ್ಶನ್ ಅನ್ನೋರ್ನ ಕಳಿಸ್ತಾರೆ. ಅಲ್ಲಿ ಅವರಿಗೆ ಅದು ಆ ಸ್ಪೇಸ್ ಜರ್ನಿ ಹೇಗಿರುತ್ತೆ ಅಂತ ಅಂದ್ರೆ, ಹೋದವರು ಮತ್ತೆ ವಾಪಸ್ ಬರೋ ಹಾಗಿಲ್ಲ. ಅಂದ್ರೆ ಅದು ಕಂಟಿನ್ಯೂಸ್ ಹೋಗ್ತಾನೆ ಇರಬೇಕು ಆ ಜರ್ನಿ ಪ್ರಾಕ್ಸಿಮಾ ಸೆಂಟಾರಿಸ್ ತಲುಪೋ ತನಕ. ಬಟ್ ಅದು ತಲುಪಕ್ಕೆ ತುಂಬಾ ಜನರೇಷನ್ಗಳು ಬೇಕು. ಅಂದ್ರೆ ಇವಾಗ ನಾನು ಇಲ್ಲಿಂದ ಹೊರಟು ನಾನ್ ಸಾಯೋಷ್ಟ್ರೊಳಗಡೆ ಅಲ್ಲಿ ಹೋಗಕ್ಕಾಗಲ್ಲ. ಆ ತರ ಒಂದು ಜರ್ನಿ. ಒಂದು ಕಪಲ್ನ ಯಾಕೆ ಕಳಿಸ್ತಾರೆ ಅಂತಂದ್ರೆ, ಅವರಿಂದ ಮಕ್ಕಳು ಏನ್ ಆಗ್ತಾರಲ್ಲ, ಅವ್ರು ನೆಕ್ಸ್ಟ್ ಜನರೇಷನ್, ಮತ್ತೆ ಅವರು ಆ ಮಕ್ಕಳಿಂದ ನೆಕ್ಸ್ಟ್ ಮಕ್ಕಳು ಆ ತರ ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂ ಆಗ್ತಾ ಹೋಗಿ ಆ ಜರ್ನಿಯನ್ನ ಕಂಪ್ಲೀಟ್ ಮಾಡ್ತಾರೆ. ಅಂದ್ರೆ ಪ್ರಾಕ್ಸಿಮಾ ಸೆಂಟಾರಿಸ್ಗೆ ಹೋಗಿ ತಲುಪಬೇಕು. ಆದ್ರೆ ಆ ಗಂಡು ಹೆಣ್ಣಿನ ಮನಸ್ಥಿತಿ, ಅಂದ್ರೆ ಇಲ್ಲಿ ಎಲ್ಲ ಸೊಸೈಟಿ ಮಧ್ಯೆ ಎಲ್ಲ ಬೆಳೆದಿರೋರು ಆ ಅಂತರಿಕ್ಷ ಯಾನದಲ್ಲಿ ಹೋಗಿ ಅವರು ಮಕ್ಳು ಮಾಡ್ಕೊಂಡು ಆ ಮಕ್ಳಿಗೆ ಎಲ್ಲಾದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವರು ಆ ಜರ್ನಿನ ಕಂಟಿನ್ಯೂ ಮಾಡ್ಬೇಕು. ಮತ್ತೆ ಅವರು ಇದೇ ತರ ಕೆಲಸ ಮಾಡ್ಬೇಕು. ಅಂದ್ರೆ ಆ ಮಕ್ಳು ಕೂಡ ನೆಕ್ಸ್ಟ್ ಮಕ್ಳಿಗೆ ಜನ್ಮ ಕೊಟ್ಟು ಆ ಅಂತರಿಕ್ಷ ಯಾನವನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ಮಾಡೋವಾಗ ಆ ಮಕ್ಳ ಮನ್ಸಲ್ಲಿ ಏನೇನು ಥಾಟ್ಗಳು ಬರುತ್ತೆ, ಅಥವಾ ಈ ಉತ್ತರ ಮತ್ತೆ ಸುದರ್ಶನ್ ಮನ್ಸಲ್ಲಿ ಏನ್ ಥಾಟ್ಗಳು ಬರುತ್ತೆ, ಏನೇನ್ ಯೋಚನೆಗಳು ಬರುತ್ತೆ. ನಾವು ಈ ಗ್ರಾವಿಟಿ ಒಳಗಡೆ, ಅಂದ್ರೆ ಈ ಭೂಮಿ ಮೇಲೆ ಏನೇನೋ ಒಂದು ಕಟ್ಟುಪಾಡುಗಳನ್ನ ಹಾಕೊಂಡು ಬದುಕ್ತಾ ಇರ್ತೀವಿ. ಏನಪ್ಪಾ ಅಂತಂದ್ರೆ, ಬಿಫೋರ್ ಮ್ಯಾರೇಜ್ ಅಂದ್ರೆ ಮದ್ವೆಗಿಂತ ಮುಂಚೆ ಬ್ರಹ್ಮಚರ್ಯ ಪಾಲಿಸ್ಬೇಕು ಅಂತ, ಅಥವಾ ಮದ್ವೆ ಆದ್ಮೇಲೆ ಏಕಪತಿತ್ವ ಅಥವಾ ಏಕಪತ್ನಿತ್ವ, ಅಂದ್ರೆ ಒಬ್ಬ ಪಾರ್ಟ್ನರ್ ಜೊತೆಗೇನೆ ಇರ್ಬೇಕು, ಅಥವಾ ಏನೇನೋ ರೂಲ್ಸ್ಗಳಿರತ್ತೆ. ಅಂದ್ರೆ ನೈತಿಕವಾಗಿ ಏನೇನೋ ರೂಲ್ಸ್ಗಳಿರತ್ತೆ. ಆ ರೂಲ್ಸ್ಗಳು ಇಲ್ಲಿಂದ ದಾಟದ ಮೇಲೆ ಏನು ಅಂತರಿಕ್ಷಕ್ಕೆ ಹೋದ್ಮೇಲೆ ಬೇರೆ ಬೇರೆ ಸ್ಟಾರ್ಗಳ ಮುಖಾಂತರ ಪಾಸ್ ಆಗುವಾಗ್ಲೂ ಕೂಡ ಅದು ಅನ್ವಯ ಆಗುತ್ತಾ? ಇಲ್ಲಿ ಹುಟ್ಟಿ ಬೆಳೆದು ಈ ಮನಸ್ಥಿತಿಯಲ್ಲಿ ಹುಟ್ಟಿ ಬೆಳೆದವರು ಅಲ್ಲಿ ಆ ಜರ್ನಿನ ಕಂಟಿನ್ಯೂ ಮಾಡುವಾಗ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ, ಏನೇನ್ ಯೋಚನೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಈ ಬುಕ್ಕಲ್ಲಿ ಎಸ್ ಎಲ್ ಭೈರಪ್ಪ ಸರ್ ಅವರು ಬರೆದಿದ್ದಾರೆ. ನೀವು ಯೋಚನೆ ಮಾಡ್ಬೋದು, ನಾವಿಲ್ಲಿ ಮಕ್ಕಳು ಬೆಳಿತಾರೆ ಅಂದಾಗ ಹೊರಗಿಂದು ಏನೇನು ಪ್ರಪಂಚ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ, ಅಥವಾ ಮನೆ ಒಳಗಡೆ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಬರೀ ತಂದೆ ತಾಯಿ ಅಷ್ಟೇ ಅಲ್ಲ, ಇಡೀ ಸಮಾಜ ಅವ್ರ ವ್ಯಕ್ತಿತ್ವನ ಬಿಲ್ಡ್ ಮಾಡಕ್ಕೆ ಶ್ರಮಿಸುತ್ತೆ. ಅಥವಾ ವ್ಯಕ್ತಿತ್ವ ರೂಪುಗೊಳ್ಳೋದು ಇಡೀ ಸಮಾಜದ ಮೇಲೆ, ಅವರ ಅಥವಾ ಸಂಬಂಧಿಕರ ಮೇಲೆ, ತಂದೆ ತಾಯಿ ಮೇಲೆ, ಅಕ್ಕ ತಂಗಿಯರ ಮೇಲೆ, ಅಣ್ಣ ತಮ್ಮಂದ್ರ ಮೇಲೆ, ಕುಟುಂಬ ಮತ್ತೆ ಹೊರಗಡೆ ಪ್ರಪಂಚನೂ ಕೂಡ ಆ ಮಗುವಿನ ವ್ಯಕ್ತಿತ್ವ ಬೆಳೆಯೋಕೆ, ವ್ಯಕ್ತಿತ್ವ ರೂಪುಗೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ನೀವು ಇಮ್ಯಾಜಿನ್ ಮಾಡಿ, ಅಂತರಿಕ್ಷದಲ್ಲಿ ತಂದೆ ತಾಯಿ ಬಿಟ್ರೆ ಈ ಮಕ್ಕಳು ಮಾತ್ರನೇ ಇರ್ತಾರೆ. ಕಂಡೀಷನ್ ಹೇಗಿರುತ್ತೆ ಅಂದ್ರೆ, ಇವರಿಂದ ಆಗಿರೋ ಮಕ್ಳೇ ಒಬ್ರಿಗೊಬ್ರು ಮದ್ವೆ ಆಗಿ ಅವರಿಂದ ಮಕ್ಳು ಆಗ್ಬೇಕು. ಆ ರೀತಿ
ಅಂದ್ರೆ ಅದಕ್ಕೆ ಅಂಡಾಣು, ವೀರ್ಯಾಣು ಎಲ್ಲ ಬೇರೆ ಬೇರೆ ಒಂದ್ ವೇಳೆ ಅವ್ರಿಗೆ ಏನಾದ್ರು ಸೇರಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ IVF ಮುಖಾಂತರ ಮತ್ತೆ ಮಕ್ಳು ಮಾಡ್ಕೊಳ್ಬೇಕು ಅನ್ನೋ ತರ ಜನರೇಷನ್ ಕಂಟಿನ್ಯೂ ಮಾಡ್ಬೇಕು. ಯಾವುದೇ ಕಾರಣದಿಂದನೂ ಜನರೇಷನ್ ಸ್ಟಾಪ್ ಆಗ್ಬಾರ್ದು ಅಲ್ಲಿಗೆ ಹೋಗಿ ರೀಚ್ ಆಗೋ ತನಕ ಅನ್ನೋ ಒಂದು ಕಥೆಯ ಎಳೆ ಇದು. ಇದರಲ್ಲಿ ಅವ್ರ ಮನಸ್ಸಿನ ತಾಕಲಾಟಗಳು ಏನು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಯಾರಿಗಾದ್ರೂ ಅಂತರಿಕ್ಷದ ಬಗ್ಗೆ ಕನ್ನಡದಲ್ಲಿ ಕತೆ ಓದ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಈ ಪುಸ್ತಕ ನಿಮ್ಮ ಆಸೆಗೆ ತೃಪ್ತಿ ಅಂದ್ರೆ ಏನ್ ಹೇಳ್ತಾರೆ, ನಿಮ್ಮ ಆಸೆ ತೀರ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ಓದ್ಬಿಟ್ಟು ಈ ಯಾನದ ಬಗ್ಗೆ, ಅಂದ್ರೆ ಯಾನ ಅಂದ್ರೆ ಈ ಅಂತರಿಕ್ಷ ಯಾನ, ಈ ಯಾನದ ಬಗ್ಗೆ ಈ ಪುಸ್ತಕವನ್ನ ಓದಿ ನಿಮ್ಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಹಾಗೆ ಈ ಯಾನ ಅನ್ನೋ ಪುಸ್ತಕವನ್ನ ನಮ್ಗೆ ಕೊಟ್ಟಂತಹ SL ಭೈರಪ್ಪ ಸರ್ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಿಸ್ ಇಸ್ ಅನಾಮಿಕಾ ಮೋನಿ signing off. See you in the next video. Bye.